Hi, hello, dear friends. Welcome back to another video of our YouTube channel ZB Learning Center. In this video, we are going to discuss very important information regarding Karnataka TET 2024. So, it's a very important video. In this video, we are going to discuss how we are going to crack Karnataka TET. If you are writing for the first time, or else new ಟು ತ್ರೀ ಟೈಮ್ಸ್ ನೀವು ಅಟೆಂಡ್ ಆಗಿದ್ದೀರಾ, ಬಟ್ 1 ಮಾರ್ಕ್ಸ್ನಿಂದ 2 ಮಾರ್ಕ್ಸ್ನಿಂದ ನಿಮ್ಮ ಪೇಪರ್ ಎಲಿಜಿಬಲ್ ಆಗಿಲ್ಲ. ಸೊ ಹಾಗಾಗಿ ಡೀಟೇಲಾಗಿ ಡಿಸ್ಕಸ್ ಮಾಡೋಣ. ಇದು ಪಾರ್ಟ್ 4 ವಿಡಿಯೋ ಆಗಿರುತ್ತೆ. ಪಾರ್ಟ್ 1, 2, 3 ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀವಿ, ಅದರಲ್ಲಿ ಕ್ಲಿಯರ್ ಇನ್ಫಾರ್ಮೇಷನ್ ಕೊಟ್ಟಿದ್ದೇವೆ ನಾವು. ಸೊ ಇನ್ ಆಲ್ ರಿಮೈನಿಂಗ್ ಪಾರ್ಟ್ 3 ವಿಡಿಯೋಸ್ ವಿ ಹ್ಯಾವ್ ಗಿವನ್ ಹೌ ಟು ಸ್ಟಡಿ. ಓಕೆ, so this is what the part 4 video. In this, how we are going to start our preparation, that is very important. First of all, paper 1 or paper 2 ಯಾವ ಪೇಪರನ್ನು ನೀವು ಬರಿತಾ ಇದ್ದೀರಾ, ಫಸ್ಟ್ ಡಿಸೈಡ್ ದ್ಯಾಟ್. ಓಕೆ, ಕೆಲವೊಬ್ಬರು ಪೇಪರ್ 1 ಬರೀತಾರೆ, ಪೇಪರ್ 2 ಎರಡೂ ಕೂಡ ಬರೀತಾರೆ. ಸೊ ಹಾಗಾಗಿ ಇಟ್ ಈಸ್ ಕ್ವೈಟ್ ಡಿಫಿಕಲ್ಟ್ ಆಗುತ್ತೆ ಎರಡು ಪೇಪರನ್ನು ಕ್ಲಿಯರ್ ಮಾಡೋದಕ್ಕೆ. ಆರ್ ಎಲ್ಸ್ ಸಮ್ಟೈಮ್ಸ್ ವಾಟ್ ಹ್ಯಾಪನ್, ಎರಡು ಪೇಪರ್ ಎಲಿಜಿಬಲ್ ಆಗೋದಿಲ್ಲ. ಸೊ ಹಾಗಾಗಿ ಈಗ ಐ ಥಿಂಕ್ ದಿಸ್ ಇಯರ್, ಎವ್ರಿ ಇಯರ್ ನಾವು ನೋಡ್ತಾ ಇದ್ದೀವಿ, ನವೆಂಬರ್ನಲ್ಲಿ ಎಕ್ಸಾಮಿನೇಷನ್ನ ಕಾಲ್ ಮಾಡ್ತಿದ್ದಾರೆ, ಬಟ್ ಈಗ ಜೂನ್ 30ಕ್ಕೆ ಎಕ್ಸಾಮಿನೇಷನ್ನ ಶೆಡ್ಯೂಲ್ ಮಾಡಿದ್ದಾರೆ. ಸೊ ಹಾಗಾಗಿ ಇಯರ್ಲಿ ಟ್ವೈಸ್ ಇರಬಹುದು ಅನ್ನೋದು ಒಂದು ಮೇ ಬಿ ಹೋಪ್ ಇದೆ. ಸೊ ಹಾಗಾಗಿ ಇದ್ದಲ್ಲಿ ನೀವು ಪೇಪರ್ 1, ಪೇಪರ್ 2 ಎಲ್ಲಿ ಯಾವುದಾದ್ರೂ ಒಂದು ಪೇಪರನ್ನು ನೀವು ಪ್ರಿಪರೇಷನ್ನ ಸ್ಟಾರ್ಟ್ ಮಾಡಿ. ಮೊದಲಿಗೆ ತಮ್ಗೆ ಗೊತ್ತಿರಲಿ, ಲ್ಯಾಂಗ್ವೇಜ್ 1, ಲ್ಯಾಂಗ್ವೇಜ್ 2 ಇರುತ್ತೆ. ಓಕೆ, ಅದಾದ ಮೇಲೆ ನಿಮಗೆ ಸೈಕಾಲಜಿ ಪೇಪರ್ ಇರುತ್ತೆ, ಸಬ್ಜೆಕ್ಟ್ ಪೇಪರ್ ಇರುತ್ತೆ. ಸೊ ಈಚ್ ಪೋರ್ಷನ್ ಕ್ಯಾರಿ 30 ಮಾರ್ಕ್ಸ್. ಲ್ಯಾಂಗ್ವೇಜ್ 1 30 ಮಾರ್ಕ್ಸ್, ಲ್ಯಾಂಗ್ವೇಜ್ 2 30 ಮಾರ್ಕ್ಸ್, ಅದಾದಮೇಲೆ ನಿಮಗೆ ಸೈಕಾಲಜಿ 30 ಮಾರ್ಕ್ಸ್, ಟೋಟಲ್ 90 ಮಾರ್ಕ್ಸ್. ರಿಮೈನಿಂಗ್ 60 ಮಾರ್ಕ್ಸ್ ನಿಮಗೆ ನಿಮ್ಮದು ಸೋಷಿಯಲ್ ಸೈನ್ಸ್ ಸ್ಟೂಡೆಂಟ್ ಇದ್ದರೆ ಸೋಷಿಯಲ್ ಸಬ್ಜೆಕ್ಟ್ ಇರುತ್ತೆ, ಸೈನ್ಸ್ ಮ್ಯಾಥಮೆಟಿಕ್ಸ್ ಇದ್ದರೆ ಸೈನ್ಸ್ ಮ್ಯಾಥ್ಸ್ ಕ್ವಶನ್ಸ್ಗಳಿರ್ತವೆ 60 ಮಾರ್ಕ್ಸಿಗೆ. ಓಕೆ, ಸೊ ಅದರಲ್ಲಿ ಪೆಡಾಗೋಜಿ ಕ್ವಶನ್ಸ್ ಕೂಡ ಇರ್ತವೆ. Remaining, I think maybe 15 to 20 questions are pedagogy questions. Now, the thing is that how we are going to start our preparation, that is very important. First, collect the material and collect notes and collect madri. You should prepare your handwritten notes. ನೀವು ನಿಮ್ಮ ಹ್ಯಾಂಡ್ ರಿಟನ್ ನೋಟ್ಸನ್ನು ಮಾಡಿದರೆ ದಟ್ ಈಸ್ ವೆರಿ ಇಂಪಾರ್ಟೆಂಟ್, ಬಿಕಾಸ್ ಯು ಆರ್ ಗೋಯಿಂಗ್ ಟು ಮೇಕ್, ನೀವು ಕಂಪ್ಲೀಟ್ಲಿ ಸ್ಟಡಿ ಮಾಡಿ ನೋಟ್ಸನ್ನು ಪ್ರಿಪೇರ್ ಮಾಡಿರ್ತಾರೆ. ರೆಡಿಮೇಡಾಗಿ ನೀವು ನೋಟ್ಸ್ ತೊಗೊಂಡ್ರೆ ಮತ್ತೆ ನೀವು ಕಂಟಿನ್ಯೂಸ್ಲಾಗಿ ಎಲ್ಲ ಓದಬೇಕಾಗುತ್ತೆ ಎಲ್ಲವನ್ನು. ಸೊ ಹಾಗಾಗಿ ಮೇಕ್ ಟಾಪಿಕ್ ವೈಸ್, ಇಂಪಾರ್ಟೆಂಟ್ ಟಾಪಿಕ್ ವೈಸ್ ನೀವು ನಿಮ್ಮ ಪ್ರಿಪರೇಷನನ್ನು ಮಾಡಿ. ನಿಮ್ಮ ನೋಟ್ಸ್ ನೀವೇ ಪ್ರಿಪೇರ್ ಮಾಡಿ ಆ್ಯಸ್ ಪರ್ ಯುವರ್ ಸಬ್ಜೆಕ್ಟ್ ಕನ್ಸರ್ನ್. ಅಪಾರ್ಟ್ ಫ್ರಮ್ ದಟ್, ಫಸ್ಟ್ ಕ್ವಾಲಿಟಿ ಸ್ಟಡಿ ಈಸ್ ವೆರಿ ಇಂಪಾರ್ಟೆಂಟ್ ಇನ್ಸ್ಟೆಡ್ ಆಫ್ ಕ್ವಾಂಟಿಟಿ. ಸಿಲೆಬಸ್ ಕಂಪ್ಲೀಟ್ ಮಾಡಿ ಕನ್ಫ್ಯೂಷನಲ್ಲಿ ಇರೋದಕ್ಕಿಂತ ಕ್ವಾಲಿಟಿ ಸ್ಟಡಿಯನ್ನು ಮಾಡಿ ವಿತಿನ್ ಶಾರ್ಟ್ ಡ್ಯೂರೇಷನ್ ಟೈಮ್ ತೊಗೊಂಡು ಟ್ರೈ ಟು ಕ್ವಾಲಿಫೈ ದಿ ಎಕ್ಸಾಮಿನೇಷನ್. ಓಕೆ, ಸೊ ಹಾಗಾಗಿ NCERTC ಬುಕ್ ಅಥವಾ ನಿಮ್ಮ ಸ್ಟೇಟ್ ಸಿಲೆಬಸ್ ಬುಕ್ಗಳಿವೆ, ಸ್ಟೇಟ್ ಸಿಲೆಬಸ್ ಬುಕ್ಕನ್ನು ತೊಗೊಂಡು ಕಂಪ್ಲೀಟ್ಲಿ ಪ್ರಿಪ್ರೇಷನ್ ಮಾಡಿ. ಓಲ್ಡ್ ಕ್ವಶನ್ ಪೇಪರನ್ನು ನೋಡಿರಿ, ಯಾವ ಪೋರ್ಷನ್ ಮೇಲೆ ಕ್ವಶನ್ಸ್ ರಿಪೀಟ್ ಆಗ್ತಾಯಿವೆ ಅಂಥ ಪೋರ್ಷನನ್ನು, ಇಂಪಾರ್ಟೆಂಟ್ ಟಾಪಿಕ್ಸ್, ಶಾರ್ಟ್ ನೋಟ್ಸ್ ಕೂಡ ನೀವು ಬರಿತಾ ಹೋಗಿ. ಸೊ ಹಾಗಾಗಿ ಈ ಥರ ನೀವು ನಿಮ್ಮ ಪ್ರಿಪ್ರೇಷನ್ ಮಾಡಿದರೆ ಮೇ ಬಿ ಯು ಮೇ ಕ್ವಾಲಿಫೈ ದಿ ಕರ್ನಾಟಕ TET ಎಕ್ಸಾಮಿನೇಷನ್. ಸೊ ಮುಂದಿನ ವೀಡಿಯೋದಲ್ಲಿ ಮತ್ತೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಟಿಲ್ ದೆನ್, ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು.